ಇಲ್ಲಿ ತಮ್ಮ ಕೂತವ್ರೆ ಬಸವನಗರದಲ್ಲಿ ಊರೊಳಗೆ ಹೆಂಗಿತ್ತು, ಊರೊಳಗಡೆ ಹೋಗಕ್ಕಾಗದ 45 ದಿನ ಈಗ ಕಾಮ್ ಸಮುದ್ರ ಇಲ್ಲಿ ಕೂತವ್ರೆ 5 ಲಕ್ಷ ರೂಪಾಯಿ ಬರೀ ಕೊಡಿಸ್ತೇವೆ. ಜಾಲಿನ್ಕೋಟಿಗೆ ಎಷ್ಟು ಕಾಯ ಕಾಮ್ ಸಮುದ್ರ ಎಷ್ಟು ದೇವಸ್ಥಾನ ಕಟ್ಟಿರ್ತಾರೆ, ಮಠಪಳ್ಳಿದಲ್ಲಿ ದೇವಸ್ಥಾನ, ಕಾಮ್ ಸಮುದ್ರದಲ್ಲಿ ದೇವಸ್ಥಾನ, ಒಂದು ಸುಮಾರು 300ರಿಂದ 400 ದೇವಸ್ಥಾನ ಕಟ್ಟಿದ್ದೀನಿ. ಇಲ್ಲಿ ಅದು ಯಾರು ಎದುರಬೇಕಾಗಿಲ್ಲ, ಏನಿದೆ ಮುಗಿದೋಗುತ್ತೆ ಅನಿಸು ಅಂತ ತಿಳ್ಕೋಬೇಕಾಗಿದೆ. ನಾನು ಇಲ್ಲಿವರೆಗೆ ಹೋಗಿದ್ದಿಲ್ಲ, ಇವತ್ತು ಬೇಕು ಅಂತಾನೆ ನಾನು ಸಭೆ ಬಂದೆ. ನಾನು ಯಾವ್ದು ನಾಟಕ ಪಡೆಯಬೇಕು ಅಂತ ಹೇಳಿಲ್ಲ. ಇವತ್ತು ಚಿಟ್ಟಿ ಬಂದಿದ್ದೀನಿ, ಯಾರು ಎದುರಿಸಕ್ಕಾಗಿಲ್ಲ, ಧೈರ್ಯವಾಗಿರಿ. ಯಾರು ನಮ್ಮ ಕಾರ್ಯಕರ್ತರಿಗೆ ಕೊಟ್ಟು ನೋವು ಕೊಟ್ರೆ ನಾನು ಅದನ್ನ ಬೇರೆ ತರ ನಮ್ಮ ಇಲ್ಲಿ ನ್ಯಾಯವಾಗಿ ಇಡಬೇಕು. ವೋಟ್ ಯಾರಿಗಾರು ಹಾಕಿದ್ರೆ ಸಂಬಂಧ ಇಲ್ಲ, ಊರು ನೆಮ್ಮದಿ ಆಗಿರ್ಬೇಕಷ್ಟೇ. ಇಲ್ಲಿ ತಮ್ಮ ಕೂತವ್ರೆ ಬಸವನಗರದಲ್ಲಿ ಊರೊಳಗೆ ಹೆಂಗಿತ್ತು, ಊರೊಳಗಡೆ ಹೋಗಕ್ಕಾಗದ 45 ದಿನ ಈಗ ಕಾಮ್ ಸಮುದ್ರ ಇಲ್ಲಿ ಕೂತವ್ರೆ 5 ಲಕ್ಷ ರೂಪಾಯಿ ಬರೀ ಕೊಡಿಸ್ತೇವೆ. ಜಾಲಿನ್ಕೋಟಿಗೆ ಎಷ್ಟು ಕಾಯ ಕಾಮ್ ಸಮುದ್ರ ಎಷ್ಟು ದೇವಸ್ಥಾನ ಕಟ್ಟಿರ್ತಾರೆ, ಮಠಪಳ್ಳಿದಲ್ಲಿ ದೇವಸ್ಥಾನ, ಕಾಮ್ ಸಮುದ್ರದಲ್ಲಿ ದೇವಸ್ಥಾನ, ಒಂದು ಸುಮಾರು 300ರಿಂದ 400 ದೇವಸ್ಥಾನ ಕಟ್ಟಿದ್ದೀನಿ. ಇಲ್ಲಿ ಅದು ಯಾರು ಎದುರಬೇಕಾಗಿಲ್ಲ, ಏನಿದೆ ಮುಗಿದೋಗುತ್ತೆ ಅನಿಸು ಅಂತ ತಿಳ್ಕೋಬೇಕಾಗಿದೆ. ನಾನು ಇಲ್ಲಿವರೆಗೆ ಹೋಗಿದ್ದಿಲ್ಲ, ಇವತ್ತು ಬೇಕು ಅಂತಾನೆ ನಾನು ಸಭೆ ಬಂದೆ. ನಾನು ಯಾವ್ದು ನಾಟಕ ಪಡೆಯಬೇಕು ಅಂತ ಹೇಳಿಲ್ಲ. ಇವತ್ತು ಚಿಟ್ಟಿ ಬಂದಿದ್ದೀನಿ, ಯಾರು ಎದುರಿಸಕ್ಕಾಗಿಲ್ಲ, ಧೈರ್ಯವಾಗಿರಿ. ಯಾರು ನಮ್ಮ ಕಾರ್ಯಕರ್ತರಿಗೆ ಕೊಟ್ಟು ನೋವು ಕೊಟ್ರೆ ನಾನು ಅದನ್ನ ಬೇರೆ ತರ ನಮ್ಮ ಇಲ್ಲಿ ನ್ಯಾಯವಾಗಿ ಇಡಬೇಕು. ವೋಟ್ ಯಾರಿಗಾರು ಹಾಕಿದ್ರೆ ಸಂಬಂಧ ಇಲ್ಲ, ಊರು ನೆಮ್ಮದಿ ಆಗಿರ್ಬೇಕಷ್ಟೇ. ಇಲ್ಲಿ ತಮ್ಮ ಕೂತವ್ರೆ ಬಸವನಗರದಲ್ಲಿ ಊರೊಳಗೆ ಹೆಂಗಿತ್ತು, ಊರೊಳಗಡೆ ಹೋಗಕ್ಕಾಗದ 45 ದಿನ ಈಗ ಕಾಮ್ ಸಮುದ್ರ ಇಲ್ಲಿ ಕೂತವ್ರೆ 5 ಲಕ್ಷ ರೂಪಾಯಿ ಬರೀ ಕೊಡಿಸ್ತೇವೆ. ಜಾಲಿನ್ಕೋಟಿಗೆ ಎಷ್ಟು ಕಾಯ ಕಾಮ್ ಸಮುದ್ರ ಎಷ್ಟು ದೇವಸ್ಥಾನ ಕಟ್ಟಿರ್ತಾರೆ, ಮಠಪಳ್ಳಿದಲ್ಲಿ ದೇವಸ್ಥಾನ, ಕಾಮ್ ಸಮುದ್ರದಲ್ಲಿ ದೇವಸ್ಥಾನ, ಒಂದು ಸುಮಾರು 300ರಿಂದ 400 ದೇವಸ್ಥಾನ ಕಟ್ಟಿದ್ದೀನಿ. ಇಲ್ಲಿ ಅದು ಯಾರು ಎದುರಬೇಕಾಗಿಲ್ಲ, ಏನಿದೆ ಮುಗಿದೋಗುತ್ತೆ ಅನಿಸು ಅಂತ ತಿಳ್ಕೋಬೇಕಾಗಿದೆ. ನಾನು ಇಲ್ಲಿವರೆಗೆ ಹೋಗಿದ್ದಿಲ್ಲ, ಇವತ್ತು ಬೇಕು ಅಂತಾನೆ ನಾನು ಸಭೆ ಬಂದೆ. ನಾನು ಯಾವ್ದು ನಾಟಕ ಪಡೆಯಬೇಕು ಅಂತ ಹೇಳಿಲ್ಲ. ಇವತ್ತು ಚಿಟ್ಟಿ ಬಂದಿದ್ದೀನಿ, ಯಾರು ಎದುರಿಸಕ್ಕಾಗಿಲ್ಲ, ಧೈರ್ಯವಾಗಿರಿ. ಯಾರು ನಮ್ಮ ಕಾರ್ಯಕರ್ತರಿಗೆ ಕೊಟ್ಟು ನೋವು ಕೊಟ್ರೆ ನಾನು ಅದನ್ನ ಬೇರೆ ತರ ನಮ್ಮ ಇಲ್ಲಿ ನ್ಯಾಯವಾಗಿ ಇಡಬೇಕು. ವೋಟ್ ಯಾರಿಗಾರು ಹಾಕಿದ್ರೆ ಸಂಬಂಧ ಇಲ್ಲ, ಊರು ನೆಮ್ಮದಿ ಆಗಿರ್ಬೇಕಷ್ಟೇ. ಇಲ್ಲಿ ತಮ್ಮ ಕೂತವ್ರೆ ಬಸವನಗರದಲ್ಲಿ ಊರೊಳಗೆ ಹೆಂಗಿತ್ತು, ಊರೊಳಗಡೆ ಹೋಗಕ್ಕಾಗದ 45 ದಿನ ಈಗ ಕಾಮ್ ಸಮುದ್ರ ಇಲ್ಲಿ ಕೂತವ್ರೆ 5 ಲಕ್ಷ ರೂಪಾಯಿ ಬರೀ ಕೊಡಿಸ್ತೇವೆ. ಜಾಲಿನ್ಕೋಟಿಗೆ ಎಷ್ಟು ಕಾಯ ಕಾಮ್ ಸಮುದ್ರ ಎಷ್ಟು ದೇವಸ್ಥಾನ ಕಟ್ಟಿರ್ತಾರೆ, ಮಠಪಳ್ಳಿದಲ್ಲಿ ದೇವಸ್ಥಾನ, ಕಾಮ್ ಸಮುದ್ರದಲ್ಲಿ ದೇವಸ್ಥಾನ, ಒಂದು ಸುಮಾರು 300ರಿಂದ 400 ದೇವಸ್ಥಾನ ಕಟ್ಟಿದ್ದೀನಿ. ಇಲ್ಲಿ ಅದು ಯಾರು ಎದುರಬೇಕಾಗಿಲ್ಲ, ಏನಿದೆ ಮುಗಿದೋಗುತ್ತೆ ಅನಿಸು ಅಂತ ತಿಳ್ಕೋಬೇಕಾಗಿದೆ. ನಾನು ಇಲ್ಲಿವರೆಗೆ ಹೋಗಿದ್ದಿಲ್ಲ, ಇವತ್ತು ಬೇಕು ಅಂತಾನೆ ನಾನು ಸಭೆ ಬಂದೆ. ನಾನು ಯಾವ್ದು ನಾಟಕ ಪಡೆಯಬೇಕು ಅಂತ ಹೇಳಿಲ್ಲ. ಇವತ್ತು ಚಿಟ್ಟಿ ಬಂದಿದ್ದೀನಿ, ಯಾರು ಎದುರಿಸಕ್ಕಾಗಿಲ್ಲ, ಧೈರ್ಯವಾಗಿರಿ. ಯಾರು ನಮ್ಮ ಕಾರ್ಯಕರ್ತರಿಗೆ ಕೊಟ್ಟು ನೋವು ಕೊಟ್ರೆ ನಾನು ಅದನ್ನ ಬೇರೆ ತರ ನಮ್ಮ ಇಲ್ಲಿ ನ್ಯಾಯವಾಗಿ ಇಡಬೇಕು. ವೋಟ್ ಯಾರಿಗಾರು ಹಾಕಿದ್ರೆ ಸಂಬಂಧ ಇಲ್ಲ, ಊರು ನೆಮ್ಮದಿ ಆಗಿರ್ಬೇಕಷ್ಟೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.